ನಮಸ್ತೆ ಮಕ್ಕಳ. ಈ ಕ್ಲಾಸ್ನಲ್ಲಿ ವಿ ವಿಲ್ ಸ್ಟಡಿ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಫ್ರಮ್ ಲಿಕ್ವಿಡ್ ಟು ಸಾಲಿಡ್. ಓಕೆ ಮಕ್ಕಳ, ನಾವು ಇಲ್ಲಿ ತನಕ ಏನೇನು ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಸ್ಟಡಿ ಮಾಡಿದ್ವಿ. ವಿ ಸ್ಟಡೀಡ್ ಸಾಲಿಡ್ ಟು ಲಿಕ್ವಿಡ್ ಚೇಂಜ್, ಅದನ್ನು ಮೆಲ್ಟಿಂಗ್ ಅಂತ ಕರಿತೀವಿ. ಲಿಕ್ವಿಡ್ ಟು ಗ್ಯಾಸ್ ಚೇಂಜ್, ಅದನ್ನು ನಾವು ಬಾಯ್ಲಿಂಗ್ ಅಥವಾ ವೇಪರೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟು ರಿವರ್ಸ್ ಗ್ಯಾಸ್ ಟು ಲಿಕ್ವಿಡ್ ಚೇಂಜ್ ಲಾಸ್ಟ್ ಕ್ಲಾಸ್ನಲ್ಲಿ ಸ್ಟಡಿ ಮಾಡಿದ್ವಿ, ಅದನ್ನು ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ವಿ ಡಿಸ್ಕಸ್ಡ್ ಕಂಡೆನ್ಸೇಷನ್ ಇನ್ ಡೀಟೇಲ್. ಆ ಕ್ಲಾಸ್ ಖಂಡಿತ ನೀವು ನೋಡಿಲ್ಲ ಅಂತಂದರೆ ಅದನ್ನು ನೋಡಿಬಿಟ್ಟು ಆಮೇಲೆ ಈ ಕ್ಲಾಸ್ ನೋಡಿ. ಓಕೆ, ಸೊ ಈ ಕ್ಲಾಸ್ನಲ್ಲಿ ವಿ ವಿಲ್ ಸ್ಟಡಿ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಫ್ರಮ್ ಲಿಕ್ವಿಡ್ ಟು ಸಾಲಿಡ್. ಓಕೆ, ಸೊ ಲಿಕ್ವಿಡಿಂದ ಸಾಲಿಡ್ ಚೇಂಜ್ ಆಗೋ ಈ ಒಂದು ಪ್ರೋಸೆಸ್ ಇದೆಯಲ್ಲ ಮಕ್ಕಳ, ಈ ಪ್ರೋಸೆಸ್ನ ನಾವು ಏನಂತ ಕರಿತೀವಿ? ಬಿಕಾಸ್ ಯು ಆರ್ ವೆರಿ ಫೆಮಿಲಿಯರ್ ವಿತ್ ದಿಸ್ ಪ್ರೋಸೆಸ್ ಅಲ್ವಾ? ನಿಮ್ಮ ಡೈಲಿ ಲೈಫಲ್ಲಿ ನೀವು ನೋಡ್ತಾ ಇರ್ತೀರಾ. ಬಿಕಾಸ್ ನಿಮ್ಮ ಮನೇಲೇ ಒಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಇದೆ ವಿಚ್ ಕನ್ವರ್ಟ್ಸ್ ಎ ಲಿಕ್ವಿಡ್ ಇಂಟು ಎ ಸಾಲಿಡ್. ಸೊ ನೀವು ಡೈಲಿ ನೋಡ್ತಾನೆ ಇರ್ತೀರಾ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಸ್, ಸೊ ಎಷ್ಟೊಂದು ಜನ ಗೆಸ್ ಮಾಡಿದ್ದೀರಾ. ದಿಸ್ ಪ್ರೋಸೆಸ್ ಆಫ್ ಚೇಂಜಿಂಗ್ ಆಫ್ ಸ್ಟೇಟ್ ಆಫ್ ಎ ಲಿಕ್ವಿಡ್ ಟು ಎ ಸಾಲಿಡ್ ಅಪಾನ್ ಕೂಲಿಂಗ್ ಈಸ್ ಕಾಲ್ಡ್ ಫ್ರೀಸಿಂಗ್. ಎಸ್, ಫ್ರೀಸಿಂಗ್ ಅಂತ ಕರಿತೀವಿ ಮಕ್ಕಳ. ಸೊ ಫ್ರೀಸಿಂಗ್ ಅಂದ ತಕ್ಷಣ ನಿಮಗೆ ಓ ಸರ್ ರೆಫ್ರಿಜರೇಟ್ರು ಸರ್, ಫ್ರೀಸರ್ ಸರ್, ಅದೆಲ್ಲ ಜ್ಞಾಪಕ ಬರುತ್ತೆ ನಿಮಗೆ. ಎಸ್, ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ದೆರ್ ಈಸ್ ಚೇಂಜ್ ಆಫ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ಸಾಲಿಡ್, ಬಟ್ ವೆನ್ ಅಪಾನ್ ಕೂಲಿಂಗ್ ಅನ್ನೋದು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು, ರೈಟ್? ಸಾಲಿಡಿಂದ ಲಿಕ್ವಿಡ್ ಚೇಂಜ್ ಆಗಬೇಕು, ಲಿಕ್ವಿಡಿಂದ ಗ್ಯಾಸಿಗೆ ಚೇಂಜ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಹೀಟ್. ಬಟ್ ಗ್ಯಾಸಿಂದ ಲಿಕ್ವಿಡ್ಗೆ ಮತ್ತು ಲಿಕ್ವಿಡಿಂದ ವಾಪಸ್ ಸಾಲಿಡ್ಗೆ ಚೇಂಜ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಕೂಲ್ ದ ಸಬ್ಸ್ಟೆನ್ಸ್, ರೈಟ್? ಸೊ ನಾವು ಡೆಫಿನೇಷನ್ ನೋಡಿ ಮಕ್ಕಳ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಫ್ರೀಸಿಂಗ್. ಫ್ರೀಸಿಂಗ್ ಅಂದ್ರೇನು? ಇಟ್ಸ್ ಎ ಪ್ರೋಸೆಸ್ ಇನ್ ವಿಚ್ ಎ ಲಿಕ್ವಿಡ್ ಚೇಂಜಸ್ ಇನ್ ಟು ಎ ಸಾಲಿಡ್ ಆನ್ ಕೂಲಿಂಗ್. ಓಕೆ, ಇದನ್ನು ನಾವು ಫ್ರೀಸಿಂಗ್ ಅಂತ ಕರಿತೀವಿ ಮಕ್ಕಳ. ಆನ್ ಕೂಲಿಂಗ್, ಹೌ ಡು ಯು ಕೂಲಿಂಗ್ ಅಂದರೆ ಏನು ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ಐ ವುಡ್ ಲೈಕ್ ಟು ರಿಪೀಟ್ ಬಿಕಾಸ್ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು. ನೀವು ಒಂದು ಸಬ್ಸ್ಟೆನ್ಸ್ನ ಯಾವಾಗ ಕೂಲ್ ಮಾಡ್ತೀರಾ ಅಥವಾ ಒಂದು ಸಬ್ಸ್ಟೆನ್ಸ್ ಯಾವಾಗ ಕೂಲ್ ಆಗುತ್ತೆ? ಸಿ, ಎವ್ರಿ ಸಬ್ಸ್ಟೆನ್ಸ್ ಹ್ಯಾಸ್ ವಾಟ್ ಈಸ್ ಕಾಲ್ಡ್ ಹೀಟ್ ಎನರ್ಜಿ, ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಅಲ್ವಾ? ಆ ಹೀಟ್ ಸಬ್ಸ್ಟೆನ್ಸ್ನಲ್ಲಿರೋ ಹೀಟನ್ನು ಇಫ್ ಯು ರಿಮೂವ್ ದ ಹೀಟ್, ದೆನ್ ಅದರ ಕ್ವಾಂಟಿಟಿ ಆಫ್ ಹೀಟ್ ಕಮ್ಮಿ ಆಗುತ್ತೆ ಆ ಸಬ್ಸ್ಟೆನ್ಸಲ್ಲಿ. ಆ ಹೀಟ್ ಕಮ್ಮಿ ಆಯಿತು ಅಂತಂದರೆ ದಟ್ ಮೀನ್ಸ್ ಯು ಆರ್ ಕೂಲಿಂಗ್ ದಟ್ ಸಬ್ಸ್ಟೆನ್ಸ್ ಅಲ್ವಾ? ಸೊ ಓಕೆ, ಸೊ ಫ್ರೀಸಿಂಗ್ ಅಕರ್ಸ್ ಯಾವಾಗಾಗುತ್ತೆ? ಸೊ ಇದು ಮಾಲಿಕ್ಯೂಲ್ ಲೆವೆಲರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಕ್ಕಳ. ಫ್ರೀಸಿಂಗ್ ಅಕರ್ಸ್ ವೆನ್ ದ ಮಾಲಿಕ್ಯೂಲ್ಸ್ ಆಫ್ ಎ ಲಿಕ್ವಿಡ್ ಸ್ಲೋ ಡೌನ್. ಹಾಂ ಮಕ್ಕಳ, ಜ್ಞಾಪಿಸ್ಕೊಳ್ಳಿ, ನೀವು ಕೂಲ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ವಾಟರ್ ತೊಗೊಳ್ಳಿ. ವಾಟರ್ನ ನೀವು ಕೂಲ್ ಮಾಡಿದಾಗ ವಾಟರ್ನಲ್ಲಿ ರೂಮ್ ಟೆಂಪರೇಚರಲ್ಲಿ ಪಾರ್ಟಿಕಲ್ಸು ದೇ ಆರ್ ಮೂವಿಂಗ್ ಕ್ವೈಟ್ ಫ್ರೀಲಿ ವೆನ್ ಕಂಪೇರ್ಡ್ ಟು ಸಾಲಿಡ್ಸ್. ದೇ ಆರ್ ಮೂವಿಂಗ್ ಕ್ವೈಟ್ ಫ್ರೀಲಿ ಆ್ಯಂಡ್ ದೇ ಹ್ಯಾವ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್, ರೈಟ್? ಸೊ ನೀವು ಕೂಲ್ ಮಾಡಿದಾಗ ಅಂದರೆ ವೆನ್ ಯು ಹ್ಯಾವ್ ರಿಮೂವ್ಡ್ ದ ಹೀಟ್, ನೀವು ಕೂಲ್ ಮಾಡಿದಾಗ ಏನಾಗುತ್ತೆ? ದ ಪಾರ್ಟಿಕಲ್ ಸ್ಲೋ ಡೌನ್, ಅದರ ಸ್ಪೀಡ್ ಡಿಕ್ರೀಸ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ದ ಮಾಲಿಕ್ಯೂಲ್ಸ್ ಆಫ್ ಎ ಲಿಕ್ವಿಡ್ ದೇ ಸ್ಲೋ ಡೌನ್ ಎನಫ್ ದಟ್ ದೇರ್ ಅಟ್ರಾಕ್ಷನ್ಸ್ ಕಾಸ್ ದೆಮ್ ಟು ಅರೇಂಜ್ ದೆಮ್ಸೆಲ್ವ್ಸ್ ಇನ್ ಟು ಫಿಕ್ಸ್ಡ್ ಪೊಸಿಷನ್ಸ್. ಓಕೆ, ಸೊ ಫ್ರೀಯಾಗಿ ಮೂವ್ ಆಗ್ತಾ ಇತ್ತು ಲಿಕ್ವಿಡಲ್ಲಿ. ನೀವು ಕೂಲ್ ಮಾಡಿದಾಗ ಏನಾಗುತ್ತೆ? ದ ಪಾರ್ಟಿಕಲ್ಸ್ ಆಫ್ ದಿ ಲಿಕ್ವಿಡ್ ಆಫ್ ವಾಟರ್ ದೇ ಸ್ಲೋ ಡೌನ್ ಆದಾಗ ಏನಾಗುತ್ತೆ? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ increases. ಹೌದಾನೆ? ದೇ ಸ್ಲೋ ಡೌನ್, ದೇ ಕಮ್ ಟುಗೆದರ್ ಆ್ಯಂಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಇನ್ಕ್ರೀಸಸ್. ಮಕ್ಕಳ, ಸಾಲಿಡಲ್ಲಿ ಹೆಂಗಿರುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ದ ಸ್ಪೇಸ್ ಈಸ್ ವೆರಿ ಲೆಸ್. ಸೊ ನೀವು ಸಾಕಷ್ಟು ಕೂಲ್ ಮಾಡಿದಾಗ ತುಂಬ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್ ತುಂಬ ಕಡಿಮೆ ಆಗುತ್ತೆ. ದ ಪಾರ್ಟಿಕಲ್ಸ್ ಕಮ್ ಕ್ಲೋಸರ್ ಟುಗೆದರ್
and the force of attraction increases. Okay, this is where the state change happens. ಒಂದು ಲಿಕ್ವಿಡ್ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಆ್ಯಂಡ್ ಇಂಟು ಫಿಕ್ಸ್ಡ್ ಪೊಸಿಷನ್ ಆ್ಯಸ್ ಎ ಸಾಲಿಡ್. ಸೊ ಇದು ದಿಸ್ ಈಸ್ ಅಟ್ ದಿ ಮಾಲಿಕ್ಯುಲರ್ ಅಥವಾ ಪಾರ್ಟಿಕಲ್ ಲೆವೆಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ ಫಾರ್ ಆಸ್ ದಿಸ್ ಚಾಪ್ಟರ್ ಈಸ್ ಕನ್ಸರ್ನ್. ಈ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇರಬೇಕು ಮಕ್ಕಳ, ವಾಟ್ ಹ್ಯಾಪನ್ಸ್ ಅಟ್ ದಿ ಪಾರ್ಟಿಕಲ್ ಲೆವೆಲ್. ಓಕೆ, ನೌ ವೆರಿ ಇಂಟ್ರೆಸ್ಟಿಂಗ್, ವಿ ವಿಲ್ ಸ್ಟಡಿ 2 ಆ್ಯಕ್ಟಿವಿಟೀಸ್ ಈ ಒಂದು ಟಾಪಿಕಲ್ಲಿ, ಫ್ರೀಸಿಂಗಲ್ಲಿ. ವಿ ವಿಲ್ ಸಿ 2 ಆ್ಯಕ್ಟಿವಿಟೀಸ್, ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ, ಆಯಿತಾ? ಅದಕ್ಕಿಂತ ಮುಂಚೆ ಮಕ್ಕಳ ನೋಡಿ, ವಾಟ್ ಈಸ್ ಫ್ರೀಸಿಂಗ್? ದೆರ್ ಈಸ್ ಎ ಲಿಕ್ವಿಡ್, ಫಾರ್ ಎಕ್ಸಾಂಪಲ್ ವಾಟರ್. ಈ ವಾಟರ್ನಲ್ಲಿ ಕೂಲ್ ಮಾಡ್ತೀವಿ ನಾವು, ಅಂದರೆ ಏನು? ವಿ ಆರ್ ರಿಮೂವಿಂಗ್ ಹೀಟ್. ನೋಡಿ, ಆ್ಯರೋ ಮಾರ್ಕು ಇಟ್ ಈಸ್ ಶೋಯಿಂಗ್ ಔಟ್ಸೈಡ್. ಔಟ್ಸೈಡ್ ಅಂದರೆ ಏನು? ಹೀಟ್ ಎನರ್ಜಿ ಈಸ್ ಫ್ಲೋಯಿಂಗ್ ಫ್ರಮ್ ಲಿಕ್ವಿಡ್ ಟು ಔಟ್ಸೈಡ್ ಎನ್ವಿರಾನ್ಮೆಂಟ್. ವಿ ಆರ್ ರಿಮೂವಿಂಗ್ ಹೀಟ್, therefore we are cooling it, we are cooling the liquid. Okay, so ನೀವು sufficient amount of heat na remove ಮಾಡಿದಾಗ, right, the liquid becomes solid. Okay, the liquid becomes solid. ಈ processನೇ ಮಕ್ಕಳ ನಾವೇನಂತ ಕರಿತೀವಿ? ಫ್ರೀಸಿಂಗ್ ಅಂತ ಕರಿತೀವಿ. ದಿಸ್ process is called freezing. ಮಕ್ಕಳ ಫ್ರೀಸಿಂಗ್ಗೆ ಇನ್ನೊಂದು ಹೆಸರಿದೆ. ಫ್ರೀಸಿಂಗ್ is also called solidification. Yes, because solid ಆಗುತ್ತಲ್ಲ ಮಕ್ಕಳ, the process of conversion of a liquid to a solid is called solidification, and it is also called freezing. Okay, good. So ನಾನು ಆ್ಯಕ್ಟಿವಿಟಿ ಬಗ್ಗೆ ಮಾತಾಡ್ತಿದ್ದೆ ಮಕ್ಕಳ. ಸೊ ಫಸ್ಟ್ ಆ್ಯಕ್ಟಿವಿಟಿ. ಸೆಕೆಂಡ್ ಆ್ಯಕ್ಟಿವಿಟಿ, ಇಟ್ಸ್ ಎನ್ ಎಕ್ಸ್ಪೆರಿಮೆಂಟ್. ಅದು ಒಂದು ಸ್ವಲ್ಪ ಡೇಂಜರಸ್ ಎಕ್ಸ್ಪೆರಿಮೆಂಟ್, ಬಟ್ ತುಂಬ ತಿಳ್ಕೊಬೋದು ನಾವು. ಸೊ ವಿ ವಿಲ್ ಸಿ ದ ಸೆಕೆಂಡ್ ಆ್ಯಕ್ಟಿವಿಟಿ. ಬಟ್ ಫಸ್ಟ್ ಆ್ಯಕ್ಟಿವಿಟಿ ನೋಡಿ ಮಕ್ಕಳ, ಏನು ಮಾಡ್ತಿದ್ದೀನಿ ಅಂತಂದರೆ, ದೇರ್ ಈಸ್ ಎ ಅಲ್ಯೂಮಿನಿಯಂ ಕ್ಯಾನ್. ಓಕೆ, ಅಲ್ಯೂಮಿನಿಯಂ ಕ್ಯಾನ್ ಯಾಕೆ ತೊಗೊಂಡೆ ಅಂತಂದರೆ, ಇಟ್ಸ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಲ್ವಾ? ಸೊ ಅಲ್ಯೂಮಿನಿಯಂ ಕ್ಯಾನ್ ಇದೆ. ಅಲ್ಯೂಮಿನಿಯಂ ಕ್ಯಾನ್ಗೆ ನಾನು ಒಂದಷ್ಟು ಐಸ್ ಕ್ಯೂಬ್ಸ್ನ ಹಾಕ್ತೀನಿ, ಆಯಿತಾ? ಮತ್ತು ಇಲ್ಲೇನೋ ಇಟ್ಟಿದ್ದೀರಲ್ಲ ಸರ್, ಏನಿದು? ವಾಟ್ ಈಸ್ ದಿಸ್ ಮಕ್ಕಳ? ಇದೇನಿಲ್ಲ, ಸಾಲ್ಟ್, ಆಯಿತಾ? ಸಾಲ್ಟ್, ಟೇಬಲ್ ಸಾಲ್ಟ್. ಈ ಅಲ್ಯೂಮಿನಿಯಂ ಕ್ಯಾನ್ಗೆ ನಾನು ಐಸ್ ಕ್ಯೂಬ್ಸ್ ಹಾಕಿದೆ. ಐಸ್ ಕ್ಯೂಬ್ಸ್ಗೆ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಸರ್ ಯಾಕೆ ಸಾಲ್ಟ್ ಹಾಕ್ತೀರಾ, ಏನಾಗುತ್ತೆ ಮಕ್ಕಳ? ವೆನ್ ಯು ಮಿಕ್ಸ್ ಐಸ್ ಆ್ಯಂಡ್ ಸಾಲ್ಟ್ ಟುಗೆದರ್, ಆವಾಗ ದ ಟೆಂಪ್ರೇಚರ್ ತುಂಬ ಕಡಿಮೆ ಆಗುತ್ತೆ ಮಕ್ಕಳ. ಓಕೆ, ಈಗ ಐಸು ಯೂಶ್ವಲಿ ವಾಟ್ ಈಸ್ ದ ಟೆಂಪ್ರೇಚರ್ ಆಫ್ ಐಸ್? ನೀವು ಫ್ರೀಸರಲ್ಲಿ ಇಟ್ಟಿರ್ತೀರಾ, ಐಸ್ನ ತೊಗೊಳ್ತೀರಾ. ವಾಟ್ ಈಸ್ ದ ಟೆಂಪ್ರೇಚರ್ ಆಫ್ ಐಸ್? ಟೆಂಪ್ರೇಚರ್ ಆಫ್ ಐಸ್ ಇಸ್ 0 ಡಿಗ್ರಿ ಸೆಂಟಿಗ್ರೇಡ್. ಬಟ್ ನಮಗೆ 0 ಡಿಗ್ರಿ ಸೆಂಟಿಗ್ರೇಡ್ ಈಸ್ ನಾಟ್ ಸಫಿಷಿಯೆಂಟ್. ನಾವು ಫ್ರೀಸ್ ಮಾಡಬೇಕು, ಆಯಿತಾ? ನಿಮ್ಮ ರೆಫ್ರಿಜರೇಟರ್ ಫ್ರೀಸರಲ್ಲಿ ದ ಟೆಂಪ್ರೇಚರ್ ಈಸ್ ನಿಯರ್ಲಿ -18 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಸೊ ನಾವು 0 ಡಿಗ್ರಿ ಸೆಂಟಿಗ್ರೇಡ್ ಈಸ್ ನಾಟ್ ಸಫಿಷಿಯೆಂಟ್ ಟು ಫ್ರೀಸ್ ವಾಟರ್, ಫ್ರೀಸ್ ಲಿಕ್ವಿಡ್ ಅಲ್ವಾ? ಅದಕ್ಕೆ ನಾನು 0 ಡಿಗ್ರಿ ಸೆಂಟಿಗ್ರೇಡ್ಗಿಂತ ನಾನು ಕಮ್ಮಿ ಟೆಂಪ್ರೇಚರ್ ಮಾಡಬೇಕು ಅಂತಂದರೆ ನಾನು ಏನು ಮಾಡ್ತೀನಿ? ಉಪ್ಪಲ್ಲಿ ಮಿಕ್ಸ್ ಮಾಡ್ತೀನಿ. ಓಕೆ, ಸೊ ಇಟ್ಸ್ ಇಂಟ್ರೆಸ್ಟಿಂಗ್. ಸರ್ ಉಪ್ಪಲ್ಲಿ ಮಿಕ್ಸ್ ಮಾಡಿದರೆ ಟೆಂಪ್ರೇಚರ್ ಕಮ್ಮಿ ಆಗುತ್ತಾ? ಸೊ ವೈ? ಅದನ್ನು ಯು ವಿಲ್ ಸ್ಟಡಿ, ಕೀಪ್ ದಟ್ ಕ್ವಶನ್. ಸೊ ಯು ವಿಲ್ ಸ್ಟಡಿ ಇಟ್ ಪ್ರಾಬಬ್ಲಿ ಇನ್ ಯುವರ್ ಹೈಯರ್ ಕ್ಲಾಸಸ್, ಬಟ್ ಕೀಪ್ ದಟ್ ಕ್ವಶನ್. ಉಪ್ಪು ಹಾಕಿದ್ರೆ ಯಾಕೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅನ್ನೋದನ್ನು ಜಸ್ಟ್ ಕೀಪ್ ದಟ್ ಕ್ಯೂರಿಯಾಸಿಟಿ, ರೈಟ್? ಓಕೆ, ಈಗ ನಾನು ಮಿಕ್ಸ್ ಮಾಡ್ತೀನಿ, ಟೆಂಪ್ರೇಚರ್ ಡ್ರಾಪ್ಸ್ ಡೌನ್ ಬಿಲೋ 0 ಡಿಗ್ರಿ ಸೆಂಟಿಗ್ರೇಡ್. ಆಮೇಲೆ ಏನಾಗುತ್ತೆ ನೋಡಿ. ಓಕೆ, ಜಸ್ಟ್ ಸಿ ದಿಸ್ ಆ್ಯಕ್ಟಿವಿಟಿ. ಉಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ, ಆಮೇಲೆ ಒಂದಷ್ಟು ಐಸ್ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ. ಓಕೆ, ಸೊ ಅವೆರಡನ್ನೂ ಮಿಕ್ಸ್ ಮಾಡ್ತೀನಿ. ಯಾಕೆ ಮಿಕ್ಸ್ ಮಾಡ್ತಿದ್ದೀನಿ? ಸೊ ದಟ್ ದ ಟೆಂಪ್ರೇಚರ್ ಡ್ರಾಪ್ಸ್ ಬಿಲೋ 0. ಸೊ ಆಫ್ಟರ್ ಸಮ್ ಟೈಮ್ ವಾಟ್ ಹ್ಯಾಪನ್ಸ್? ಆಫ್ಟರ್ ಸಮ್ ಟೈಮ್, ಜಸ್ಟ್ ನೋಟ್ ಡೌನ್ ನೋಡಿ. ವಾಟ್ ಈಸ್ ಇಟ್? ವಾಟ್ ಈಸ್ ಇಟ್? ವಾಟ್ ಈಸ್ ಇಟ್? ಸರ್ ಏನೋ ಒಂಥರ ಸ್ನೋ ಫಾರ್ಮೇಷನ್ ಆಗಿದೆ ಸರ್, ಸ್ನೋ ಫಾರ್ಮೇಷನ್. ಔಟ್ಸೈಡ್ ನೀವು ಹಾಗೆ ಬಿಟ್ಬಿಟ್ರೆ ಒಂಥರ ಸ್ನೋ ಫಾರ್ಮೇಷನ್, ವೈಟ್ ಆಗಿದೆ, ಸ್ನೋ ಫಾರ್ಮೇಷನ್ ಆಗಿದೆ ಮಕ್ಕಳ. ಆ್ಯಕ್ಚುಲಿ ಇದನ್ನು ನಾವು ಫ್ರಾಸ್ಟ್ ಅಂತ ಕರಿತೀವಿ. ಕೇಳಿದ್ದೀರಾ ಹೆಸರು ಫ್ರಾಸ್ಟ್? ನಿಮ್ಮ ರೆಫ್ರಿಜರೇಟ್ರಲ್ಲಿ ನೀವು ಫ್ರೀಸರ್ ಹತ್ರ ನೋಡಿದ್ರೆ ಅಲ್ಲಿ ಫ್ರಾಸ್ಟ್ ಫ್ರೀ ಅಂತ ಬರೆದಿರ್ತಾರೆ, ಫ್ರಾಸ್ಟ್ ಫ್ರೀ ಅಲ್ವಾ? ರೈಟ್. ಸೊ ನಿಮ್ಮ ಫ್ರೀಸರಲ್ಲಿ ಆಲ್ಮೋಸ್ಟ್ ಒಂಥರ ಈ
ಸ್ನೋ ಥರ ಎಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ, ಅದನ್ನು ಫ್ರಾಸ್ಟ್ ಅಂತ ಕರೀತಾರೆ, ರೈಟ್. ಸೊ ಇಲ್ಲಿ ಫ್ರಾಸ್ಟ್ ಫಾರಮ್ ಆಗಿದೆ. ಫ್ರಾಸ್ಟ್ ಈಸ್ ನಥಿಂಗ್ ಬಟ್ ಐಸ್. ಓಕೆ, ಸೊ ಏನಾಗಿದೆ ಆ್ಯಕ್ಚುಲಿ ಅಂತಂದರೆ ಮಕ್ಕಳ, ಇಲ್ಲಿ ನೋಡಿ. ಸೊ ಲೆಟ್ಸ್ ಅನಲೈಸ್. ಎಲ್ಲಿಂದ ಬಂತಿದು, ಎಲ್ಲಿಂದ ಬಂತು ಈ ಫ್ರಾಸ್ಟು ಅಥವಾ ಈ ಸ್ನೋ, ಎಲ್ಲಿಂದ ಬಂತು? ಸೊ ಎಗೈನ್ ಇಲ್ಲಿ ದೇರ್ ಈಸ್ ಚೇಂಜ್ ಆಫ್ ಸ್ಟೇಟ್ ದಟ್ ಈಸ್ ಹ್ಯಾಪನಿಂಗ್ ಫ್ರಮ್ ವಾಟ್ ಟು ವಾಟ್. ಸೊ ಅಟ್ಮಾಸ್ಫಿಯರಲ್ಲಿ ಏನಿರುತ್ತೆ, ಅಟ್ಮಾಸ್ಫಿಯರಲ್ಲಿ ವಾಟರ್ ವೇಪರ್ಸ್ ಇರುತ್ತೆ. ಓಕೆ, ವೆನ್ ವಾಟರ್ ವೇಪರ್ಸ್ ದೇ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದ surface of this cold can. Okay, this can is not at room temperature, this can is below 0 degree centigrade. Okay, it is not even at 0 degree centigrade, it is below 0 degree centigrade. So water vapors ideyala makla, water vapors andre they gas, adu water vapor is a gas. Water vapors when they come into contact with the outer surface of the can, ಏನಾಗುತ್ತೆ, there is a transfer of heat energy from what to what? Heat energy gets transferred from water vapors to the can, alva. So water vapor cool ಆಗುತ್ತೆ. Water vapor cool ಆದಾಗ water vapor becomes liquid, alva, liquid, water droplets ಫಾರ್ಮ್ ಆಗುತ್ತೆ. ಸೊ ಈ ಪ್ರೋಸೆಸ್ನ ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಎಸ್, ಈ ಪ್ರೋಸೆಸ್ನ ಕಂಡೆನ್ಸೇಷನ್ ಅಂತ ಕರಿತೀವಿ. ಓಕೆ, ಸೊ ಅಲ್ಲಿಗೆ ನಿಲ್ಲಲ್ಲ ಮಕ್ಕಳ. ನಾವು ರೂಮ್ ಟೆಂಪ್ರೇಚರ್ ಆಗಿದ್ದರೆ ಓಕೆ, ಬಟ್ ದಿಸ್ ಕ್ಯಾನ್ ಈಸ್ ಬಿಲೋ 0 ಡಿಗ್ರಿ ಸೆಂಟಿಗ್ರೇಡ್. ಏನಾಗುತ್ತೆ, ವಾಟರಿಂದ ಈ ಕ್ಯಾನು ಇಟ್ ರಿಮೂವ್ಸ್ ಹೀಟ್ ಫರ್ದರ್ ಬಿಕಾಸ್ ವಾಟರ್ ಡ್ರಾಪ್ಲೆಟ್ ಈಸ್ ಅಟ್ ಎ ಹೈಯರ್ ಟೆಂಪ್ರೇಚರ್ ಕಂಪೇರ್ಡ್ ಟು ದ ಸರ್ಫೇಸ್ ಆಫ್ ದಿ ಕ್ಯಾನ್. ಸರ್ಫೇಸ್ ಆಫ್ ದಿ ಕ್ಯಾನ್ ಈಸ್ 0 ಡಿಗ್ರಿ ಸೆಂಟಿಗ್ರೇಡ್, ಬಿಲೋ 0 ಡಿಗ್ರಿ ಸೆಂಟಿಗ್ರೇಡ್. ಸೊ ಏನಾಗುತ್ತೆ, ವಾಟರ್ ಡ್ರಾಪ್ಲೆಟ್ಸಿಂದ ಮತ್ತೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಟು ದ ಕ್ಯಾನ್. ಸೊ ವಾಟರ್ ಡ್ರಾಪ್ಲೆಟ್ಸಿಂದ ಹೀಟ್ ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಯು ಆರ್ ಕೂಲಿಂಗ್ ದ ವಾಟರ್ ಡ್ರಾಪ್ಲೆಟ್ಸ್. ವಾಟರ್ ಡ್ರಾಪ್ಲೆಟ್ಸ್ ಗೆಟ್ ಕೂಲ್ಡ್. ಸೊ ವೆನ್ ಇಟ್ ಗೆಟ್ಸ್ ಕೂಲ್ಡ್ ಸಫಿಷಿಯೆಂಟ್ಲಿ, ವಾಟರ್ ಡ್ರಾಪ್ಲೆಟ್ಸ್ ಏನಾಗುತ್ತೆ, ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಸಾಲಿಡ್ ಫ್ರಾಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯು ಸಿ, ಸೊ ದೆರ್ ಆರ್ ಆ್ಯಕ್ಚುಲಿ ಏನಾಗ್ತಿದೆ, ವಾಟರ್ ವೇಪರ್ಸ್ ದೇ ಆರ್ ಗೆಟಿಂಗ್ ಕನ್ವರ್ಟೆಡ್ ಟು ವಾಟರ್ ಡ್ರಾಪ್ಲೆಟ್ಸ್. ವಾಟರ್ ಡ್ರಾಪ್ಲೆಟ್ಸ್ ಆರ್ ಅಗೈನ್ ಗೆಟಿಂಗ್ ಕನ್ವರ್ಟೆಡ್ ಟು ಸಾಲಿಡ್ ಐಸ್ ಅಥವಾ ಸಾಲಿಡ್ ಫ್ರಾಸ್ಟ್ ಅಂತ ಕರಿಬೋದು ನಾವು. ಓಕೆ, ಸೊ ದಟ್ಸ್ ವೈ ಯು ಸಿ ದಿಸ್ ವೈಟ್ ಥಿಂಗ್ ಆನ್ ದ ಸರ್ಫೇಸ್ ಆಫ್ ದಿಸ್ ಕ್ಯಾನ್. ಓಕೆ, ಸೊ ದಿಸ್ ಈಸ್ ದ ಆ್ಯಕ್ಟಿವಿಟಿ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್ ಆಫ್ ಫ್ರೀಸಿಂಗ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ನಾವು ವಿ ವಿಲ್ ಸಿ ಏನೇನಾಗುತ್ತೆ ಆ್ಯಕ್ಚುಲಿ ಅಂತ. ಸೊ ನಾವು ಈಗ ಜಸ್ಟ್ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಮಕ್ಕಳ, ಅದನ್ನು ಜಸ್ಟ್ ಟೆಕ್ಸ್ಟಲ್ಲಿದೆ. ಸೊ ನೋಡಿ, ವಾಟರ್ ಮಾಲಿಕ್ಯೂಲ್ಸ್ ಇನ್ ದ ಏರ್ ಅಂದರೆ ವಾಟರ್ ವೈಪರ್ ಕಾಂಟ್ಯಾಕ್ಟ್ ದ ಕೋಲ್ಡ್ ಕ್ಯಾನ್. ಎಸ್, ಆಮೇಲೆ ಏನಾಗುತ್ತೆ, ದ ಮಾಲಿಕ್ಯೂಲ್ಸ್ ಟ್ರಾನ್ಸ್ಫರ್ ಸಮ್ ಆಫ್ ದೇರ್ ಹೀಟ್ ಎನರ್ಜಿ ಟು ದ ಕೋಲ್ಡರ್ ಕ್ಯಾನ್ ಕಾಸಿಂಗ್ ದ ಮಾಲಿಕ್ಯೂಲ್ಸ್ ಟು ಸ್ಲೋ ಡೌನ್. ನೆಕ್ಸ್ಟ್ ಏನಾಗುತ್ತೆ, ಅಟ್ರಾಕ್ಷನ್ಸ್ ಕಾಸ್ ದ ಮಾಲಿಕ್ಯೂಲ್ಸ್ ಟು ಫಸ್ಟ್ ಕಂಡೆನ್ಸೇಷನ್ ಆಗುತ್ತೆ ಮಕ್ಕಳ, ಟು ಫಾರ್ಮ್ ಲಿಕ್ವಿಡ್ ಆನ್ ದ ಕ್ಯಾನ್ ವಿಚ್ ದೆನ್ ಫ್ರೀಸಸ್ ಟು ಫಾರ್ಮ್ ಐಸ್. ಆಮೇಲೆ ದೇರ್ ಈಸ್ ಫ್ರೀಸಿಂಗ್, ವಾಟರ್ ಫ್ರೀಸಸ್ ಟು ಸಾಲಿಡ್ ಐಸ್. ಓಕೆ, ಈಗ ಇನ್ನೊಂದು ಆ್ಯಕ್ಟಿವಿಟಿ ಅಂತ ಹೇಳಿದೆ, ಇನ್ನೊಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳಿದೆ. ಓಕೆ, ದಿಸ್ ಈಸ್ ಅ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್. ಇದರಿಂದ ನಾವು ತುಂಬ ಸಾಕಷ್ಟು ಕಲಿಬೋದು. ಏನಪ್ಪ ಇದು ಅಂತಂದರೆ ನೋಡಿ, ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಐಸ್ ಬಾಂಬ್ನ ತಯಾರು ಮಾಡ್ತಿದ್ದಾರೆ. ಸರ್ ಐಸ್ ಬಾಂಬಾ? ಎಸ್, ಬಾಂಬ್ ಅಂತಂದರೆ ಅಫ್ಕೋರ್ಸ್ ಎಷ್ಟೊಂದು ಕೆಮಿಕಲ್ಸ್ ಎಲ್ಲ ಇರುತ್ತೆ ಅದರಲ್ಲಿ, ಬಟ್ ವಿ ಆರ್ ಪ್ರಿಪೇರಿಂಗ್ ಎನ್ ಐಸ್ ಬಾಂಬ್. ವಾಟರ್ ಬಾಂಬ್. ನೀವು ವಾಟರ್ ಬಾಂಬ್ ಅಂತನಾರು ಕರೀರಿ, ಐಸ್ ಬಾಂಬ್ ಅಂತನಾರು ಕರೀರಿ. ಮಕ್ಕಳ ಏನು ಮಾಡ್ತಾರೆ ಗೊತ್ತಾ, ಒಂದು ಬಾಂಬ್ ಅಂದರೆ ನೋಡಿದ್ದೀರಾ ಯಾವ ಶೇಪಲ್ಲಿರುತ್ತೆ ಅಂತ, ಒಂದು ಬಲ್ಬ್ ಶೇಪಲ್ಲಿರುತ್ತೆ. ಒಂದು ಕ್ಯಾಸ್ಟ್ ಐರನ್ ವಿಚ್ ಈಸ್ ವೆರಿ ಹಾರ್ಡ್. ಸೊ ಕ್ಯಾಸ್ಟ್ ಐರನ್ನಲ್ಲಿ ಫಸ್ಟು ನೀರು ಫಿಲ್ ಮಾಡಿಬಿಡ್ತಾರೆ ಪೂರ್ತಿ. ಒಂದು ಸಣ್ಣದು ಕ್ಯಾಸ್ಟ್ ಐರನ್ ಬಾಂಬ್ ತೊಗೊಳ್ತಾರೆ, ಇಟ್ ಈಸ್ ಇನ್ ದ ಶೇಪ್ ಆಫ್ ಎ ಬಲ್ಬ್. ಅದಕ್ಕೆ ಪೂರ್ತಿ ನೀರು ಫಿಲ್ ಮಾಡಿಬಿಡ್ತಾರೆ, ಅದನ್ನು ಟೈಟಾಗಿ ಸೀಲ್ ಮಾಡಿಬಿಡ್ತಾರೆ. ಸೊ ದಟ್ ಕ್ಯಾಸ್ಟ್ ಐರನ್ ಬಲ್ಬ್ ಕಂಟೈನ್ಸ್ ಓನ್ಲಿ ವಾಟರ್, ಸರಿನಾ? ಆಮೇಲೆ ಏನು ಮಾಡ್ತಾರೆ, ಅದನ್ನು ಒಂದು -76 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದನ್ನು ಇಟ್ಬಿಡ್ತಾರೆ. ಓಕೆ, ಡ್ರೈ ಅಸಿಟೋನ್ ಸ್ಲಶ್ ಅಂತ ಕರೀತಾರೆ, ಡ್ರೈ ಐಸ್ ಅಸಿಟೋನ್ ಸ್ಲಶ್ ಅಂತ ಕರೀತಾರೆ.
ಅದನ್ನು ಇಟ್ಬಿಡ್ತಾರೆ. ಸೊ ಇಟ್ಟಾಗ ಏನಾಗುತ್ತೆ ಮಕ್ಕಳ, -76 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟರೆ, ಅಂದರೆ ನೀವು ಫ್ರೀಝರಲ್ಲಿ ಇಟ್ಟರೆ -18 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಬಟ್ -76 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟಾಗ ದ ವಾಟರ್ ಇನ್ಸೈಡ್ ದಟ್ ಕ್ಯಾಸ್ಟ್ ಐರನ್ ಕಂಟೈನರ್ ಇಟ್ ಫ್ರೀಸ್ ಆಗುತ್ತೆ. ಓಕೆ, ಫ್ರೀಸ್ ಆಗುತ್ತೆ. ಬಾಂಬ್ ಅಂತ ಯಾಕೆ ಕರಿತೀರಾ ಸರ್ ಇದನ್ನು? ವೈ ಡು ಯು ಕಾಲ್ ಇಟ್ ಎ ಬಾಂಬ್? ಓಕೆ, ಇಲ್ಲೇ ಇರೋದು ಸ್ವಾರಸ್ಯ. ಜಸ್ಟ್ ನೋಡಿ ಈಗ ವಾಟ್ ಹ್ಯಾಪನ್ಸ್, ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಜಸ್ಟ್ ನೋಡಿ. The ice bomb illustrates the fact that the volume of ice is greater than the volume of an equal mass of liquid water. Some cold water is poured into a cast iron bomb, and a threaded plug is screwed into the bomb so that the bomb is tightly sealed. ಸೊ ಸೀಲ್ ಮಾಡ್ತಿದ್ದಾರೆ ಮಕ್ಕಳ. ಅದರೊಳಗಡೆ then placed into a dry ice acetone slush which is at -77 degrees Celsius. Cause the water inside the bomb to freeze. -77 degrees centigrade is placed over the top of the bomb and slush bath. It takes a short time for the water to freeze. When it does, the bomb explodes. Some of the dry ice acetone slush is blown onto the explosion shield. Little bits of the cast iron bomb are left. When the water freezes, tremendous pressure is produced. The pressure is enough to cause this cast iron bomb with more than 1/8 inch thick sides to burst. Yes, so very interesting experiment ಮಕ್ಕಳ ಇದು. ಓಕೆ, ಸೊ ಎಷ್ಟೊಂದು ಕ್ವಶನ್ಸು ನಿಮ್ಗೆ ಬಂದಿರುತ್ತೆ ನಿಮ್ಮ ಮೈಂಡಲ್ಲಿ. ಓಕೆ, ಫಸ್ಟ್ ಆಫ್ ಆಲು ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ, ಸರ್ ಅವರು ನೀರು ಹಾಕಿದ್ರು, ಸೀಲ್ ಮಾಡಿದ್ರು, ಅದನ್ನು -77 ಡಿಗ್ರಿ ಸೆಂಟಿಗ್ರೇಡ್ ಅದೊಂದು ಡ್ರೈ ಅಸಿಟೋನ್ ಸ್ಲಶ್ ಅಂತ ಕರೀತಾರೆ, ಅದಕ್ಕೆ ಹಾಕಿದ್ರು. ಸೊ ಅವಾಗೇನಾಗುತ್ತೆ, ವಾಟರ್ ಫ್ರೀಸ್ ಆಗುತ್ತೆ. ವಾಟರ್ ಫ್ರೀಸ್ ಆಗಿ ಇಟ್ ಬಿಕಮ್ ಸಾಲಿಡ್. ಸರಿ, ಬಟ್ ಅದು ಬಾಂಬ್ ಥರ ಯಾಕೆ ಸರ್ ಎಕ್ಸ್ಪ್ಲೋಡ್ ಆಯಿತು? ಸಿ ಮಕ್ಕಳ ನೋಡಿ, ಅದು ಎಷ್ಟು ಪ್ರೆಷರ್ ಕ್ರಿಯೇಟ್ ಆಗಿದೆ ಒಳಗಡೆ ಅಂತಂದರೆ, ಅದು ಕ್ಯಾಸ್ಟ್ ಐರನ್ ಅಪ್ಪ, ವಿಚ್ ಈಸ್ ವೆರಿ ಥಿಕ್ ಆ್ಯಂಡ್ ವೆರಿ ಹಾರ್ಡ್. ಆ ಐರನ್, ಕ್ಯಾಸ್ಟ್ ಐರನ್ನೇ ಬ್ರೇಕ್ ಮಾಡಿಕೊಂಡು, ಆ ವುಡನ್ ಬಾಕ್ಸ್ ಇಟ್ಟಿದ್ರಲ್ಲ ಮೇಲೆ, ಅದನ್ನೂ ಬ್ರೇಕ್ ಮಾಡಿಕೊಂಡು ಬ್ಲಾಸ್ಟ್ ಆಯ್ತಲ್ಲ. ಯಾಕಾಯಿತು? ಅಲ್ಲಿ ಬಾಂಬ್ ಥರ ಆಯಿತು. ಆ್ಯಕ್ಚುಲಿ ದೆರ್ ಈಸ್ ನಥಿಂಗ್ ದೇರ್, ಬರೀ ವಾಟರ್ ಇದೆ, ಏನು ಕೆಮಿಕಲ್ ಇಲ್ಲ, ಬರೀ ವಾಟರ್ ಇದೆ. ಆ್ಯಂಡ್ ಯಾಕೆ ಎಕ್ಸ್ಪ್ಲೋಡ್ ಆಯಿತು ಅನ್ನೋದು ಪ್ರಶ್ನೆ, ರೈಟ್? ಸೊ ಮಕ್ಕಳೇ ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗ್. ಸೊ ನೀವು ಡ್ರೈ ಅಸಿಟೋನ್ ಸ್ಲಶಲ್ಲಿ ಇಟ್ಟಾಗ ವಾಟರು ಫ್ರೀಸ್ ಆಯಿತು, ಸರಿನಾ? ಸೊ ಇಟ್ ಬಿಕೇಮ್ ಐಸ್. ಸರಿ, ಆ್ಯಕ್ಚುಲಿ ಮಕ್ಕಳ ಒಂದು ಪ್ರಶ್ನೆ ಬರುತ್ತೆ ನಿಮಗೆ. ಸೊ ನಾವು ಯು ಟೇಕ್ ಎನಿ ಸಬ್ಸ್ಟೆನ್ಸ್, ಓಕೆ, ಒಂದು ಸಬ್ಸ್ಟೆನ್ಸ್ ತೊಗೊಂಡು ಅದನ್ನು ನಾವು ಹೀಟ್ ಮಾಡಿದಾಗ ಅದರ ಸೈಜ್ ಅಥವಾ ಅದರ ವಾಲ್ಯೂಮ್ ಏನಾಗುತ್ತೆ ಮಕ್ಕಳ? ದೊಡ್ಡದಾಗುತ್ತೋ ಚಿಕ್ಕದಾಗುತ್ತೋ? ಯು ಟೇಕ್ ಎನಿ ಸಬ್ಸ್ಟೆನ್ಸ್ ಆ್ಯಂಡ್ ವೆನ್ ಯು ಹೀಟ್ ಇಟ್, ನಾವು ಒಂದು ಆ್ಯಕ್ಟಿವಿಟಿ ನೋಡಿದ್ವಿ, ಜ್ಞಾಪಕ ಇದೆಯಾ? ಒಂದು ರಿಂಗ್ ಇತ್ತು, ಒಂದು ಸಾಲಿಡ್ ಬಾಲ್ ಇತ್ತು. ಸಾಲಿಡ್ ಬಾಲ್ನ ಹೀಟ್ ಮಾಡಿದಾಗ ರಿಂಗ್ ಒಳಗೆ ಹೋಗ್ತಾನೆ ಇರಲಿಲ್ಲ, ಅದನ್ನು ಕೂಲ್ ಮಾಡಿದಾಗ ರಿಂಗ್ ಒಳಗೆ ಹೋಯ್ತು. ಜ್ಞಾಪಕ ಇದೆಯಾ ಈ ಆ್ಯಕ್ಟಿವಿಟಿ? ಹಿಂದೆ ಪ್ರೀವಿಯಸ್ ವೀಡಿಯೋದಲ್ಲಿ. ಎಸ್. ಸೊ ಆ ಆ್ಯಕ್ಟಿವಿಟಿ ಶೋಸ್ ದ್ಯಾಟ್ ವೆನ್ ಯು ಹೀಟ್ ಎ ಸಬ್ಸ್ಟೆನ್ಸ್, ಇಟ್ಸ್ ವಾಲ್ಯೂಮ್ ಅಂದರೆ ಇಟ್ಸ್ ಸೈಜ್ ಇನ್ಕ್ರೀಸಸ್, ಹೌದಾ? ಆ್ಯಂಡ್ ವೆನ್ ಯು ಕೂಲ್ ಎ ಸಬ್ಸ್ಟೆನ್ಸ್, ಆಪೋಸಿಟ್ ಹ್ಯಾಪನ್ಸ್. ನೀವು ಕೂಲ್ ಮಾಡಿದಾಗ ದ ವಾಲ್ಯೂಮ್ ಡಿಕ್ರೀಸಸ್, ಕರೆಕ್ಟಾ? ಸೊ ಇಲ್ಲೂ ಅದೇ ಆಗಬೇಕಿತ್ತಲ್ವ ಮಕ್ಕಳ? ನಾವೇನು ಮಾಡ್ತಿದ್ದೀವಿ, ವಾಟರ್ನ ಆ್ಯಡ್ ಮಾಡಿದ್ವಿ, ವಾಟರ್ನ ಕೂಲ್ ಮಾಡಿದ್ವಿ. ಸೊ ದ ವಾಲ್ಯೂಮ್ ಆಫ್ ವಾಟರ್ ಶುಡ್ ಡಿಕ್ರೀಸ್. ಅಂದರೆ ಅದು ವಾಟರು ಐಸಾಗಿ ಕನ್ವರ್ಟ್ ಆಯಿತು, ಬಟ್ ಅದ್ರ ಸೈಜ್ ಕಮ್ಮಿ ಆಗಬೇಕಿತ್ತು ಅಲ್ವಾ? ಸೈಜ್ ಕಮ್ಮಿ ಆದರೆ ಬ್ಲಾಸ್ಟ್ ಯಾಕಾಯಿತು ಅಲ್ವಾ? ಸೊ ನಿಮಗೊಂದು ಪ್ರಶ್ನೆ ಬರುತ್ತಲ್ವಾ, ಆ್ಯಕ್ಚುಲಿ ಬ್ಲಾಸ್ಟ್ ಆಗಿದ್ದು ಯಾಕೆ ಅಂತಂದರೆ ಸೈಜು ಜಾಸ್ತಿ ಆಯಿತು ಮಕ್ಕಳ. ಸಿ, ನೀವು ಪೂರ್ತಿ ಫಿಲ್ ಮಾಡಿಬಿಟ್ಟಿದ್ದೀರಾ ವಾಟರಿಂದ, ಆಯಿತಾ? ನೀವು ಕೂಲ್ ಮಾಡಿದಾಗ ಇಟ್ ಬಿಕೇಮ್ ಐಸ್ ಆ್ಯಂಡ್ ಇಟ್ ಶುಡ್ ಹ್ಯಾವ್ ರೆಡ್ಯೂಸ್ಡ್ ಇನ್ ಸೈಜ್. ಐಸ್ನ ಸೈಜು, ವಾಲ್ಯೂಮು ವಾಟರ್ಗಿಂತ ಕಮ್ಮಿ ಆಗಬೇಕಿತ್ತು, ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇದೆ ಇಲ್ಲಿ, ಅದಕ್ಕೆ ಬ್ಲಾಸ್ಟ್ ಆಗಿದ್ದು. ಸೊ ವಾಟರ್ ಏನಾಗುತ್ತೆ, ನೀವು ವಾಟರ್ನ ಕೂಲ್ ಮಾಡಿದಾಗ ಇಟ್ ಬಿಕಮ್ಸ್ ಐಸ್, ದಿಸ್ ಈಸ್ ಕಾಲ್ಡ್ ಫ್ರೀಸಿಂಗ್.
ಆ್ಯಂಡ್ ದ ವಾಲ್ಯೂಮ್ ಆಫ್ ದಿ ಐಸ್ ಈಸ್ ಮೋರ್ ದ್ಯಾನ್ ದಿ ಸೇಮ್ ಮಾಸ್ ಆಫ್ ವಾಟರ್ ಎಷ್ಟು ವಾಟರ್ ತೊಗೊಂಡಿದ್ರೋ ಅದಕ್ಕಿಂತ ಜಾಸ್ತಿ ಆಗುತ್ತೆ ಮಕ್ಕಳ, ವಾಲ್ಯೂಮ್ ಜಾಸ್ತಿ ಆಗುತ್ತೆ ಯಾವುದದು, ಐಸ್ದು. ಸೊ ದೇರ್ ಈಸ್ ದಿಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ವೆನ್ ಯು ಫ್ರೀಸ್ ದ ವಾಟರ್, ದ ಐಸ್ ವಾಲ್ಯೂಮ್ ಇನ್ಕ್ರೀಸಸ್ ಇನ್ಸ್ಟೆಡ್ ಆಫ್ ಸೈಜ್ ಡಿಕ್ರೀಸ್ ಆಗೋದ್ರ ಬದಲು ಸೈಜ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇದನ್ನು ನಾವು ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್. ಅನಾಮಲಸ್ ಅಂದರೆ ಮಕ್ಕಳ ಅನ್ಯೂಷುವಲ್ ಅಂತ, ಅನ್ಯೂಷುವಲ್ ಬಿಹೇವಿಯರ್ ಅಂತ. ಬೇರೆ ಸಬ್ಸ್ಟೆನ್ಸಸ್ನ ನೀವು ನೋಡಿದರೆ ಹೀಟ್ ಮಾಡಿದರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಕೂಲ್ ಮಾಡಿದರೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಬಟ್ ವಾಟರಲ್ಲಿ ಉಲ್ಟಾ ಆಗ್ತಿದೆ. ನೀವು ಕೂಲ್ ಮಾಡಿದರೆ ವಾಟರ್ ಬಿಕಮ್ಸ್ ಐಸ್, but the size of the ice is more than the size of the water, volume of the water. ಓಕೆ, ಇದನ್ನು ಅನಾಮಲಸ್ ಎಕ್ಸ್ಪ್ಯಾನ್ಷನ್. ಸೊ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಆಯಿತು, ಬ್ಲಾಸ್ಟ್ ಆಯಿತು, ರೈಟ್? ಸೊ ಯಾಕೆ ಸರ್ ಹಿಂಗೆ ಆಗುತ್ತೆ? ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ವೈ ಡಸ್ ಇಟ್ ಹ್ಯಾಪನ್? ಓಕೆ, ಇದನ್ನು ನಾನು ಡಿಸ್ಕಸ್ ಮಾಡಿದೆ. ಓಕೆ, ವೈ ಡಸ್ ಇಟ್ ಹ್ಯಾಪನ್? ಮಕ್ಕಳನ್ನ ನೋಡಿ, ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಇದು ದೀಸ್ ಆರ್ ದಿ ಮಾಲಿಕ್ಯೂಲ್ಸ್ ಆಫ್ ವಾಟರ್, ಆಯಿತಾ? ಆ್ಯಂಡ್ ಇದು ಫೋಟೋ ತೆಗ್ದೀನಿ ಮಕ್ಕಳ, ಇಟ್ ಇಸ್ ನಾಟ್ ಮೂವಿಂಗ್, ಬಟ್ ದೀಸ್ ಆರ್ ದಿ ಮಾಲಿಕ್ಯೂಲ್ಸ್ ಆಫ್ ವಾಟರ್. ಸೊ ಮಾಲಿಕ್ಯೂಲ್ಸ್ ಆಫ್ ವಾಟರ್, ದೇ ಆರ್ ಮೂವಿಂಗ್ ಕಾನ್ಸ್ಟೆಂಟ್ಲಿ ಆ್ಯಂಡ್ ದೇರ್ ಇಸ್ ಲೆಸ್ ಇಂಟರ್ಮಾಲಿಕ್ಯುಲರ್ ಸ್ಪೇಸ್. ಓಕೆ, ಈ ವಾಟರ್ನ ನಾವು ಫ್ರೀಸ್ ಮಾಡಿದಾಗ ಇಟ್ ಕನ್ವರ್ಟ್ಸ್ ಇಂಟು ಐಸ್. ಓಕೆ, ಐಸಲ್ಲಿ ಇದೇ ಮಾಲಿಕ್ಯೂಲ್ಸು ಹೇಗೆ ಅರೇಂಜ್ ಆಗಿದೆ ನೋಡಿ. ಐಸಲ್ಲಿ ದಿಸ್ ಈಸ್ ಐಸ್. ಓಕೆ, ಐಸಲ್ಲಿ ಸೇಮ್ ವಾಟರ್ ಮಾಲಿಕ್ಯೂಲ್ಸ್ ಯಾವ ರೀತಿ ಅರೇಂಜ್ ಆಗಿದೆ ನೋಡಿ ಮಕ್ಕಳ. ಇದನ್ನು ಐಸ್ ರಿಂಗ್ ಅಂತ ಕರೀತಾರೆ, ಐಸ್ ರಿಂಗ್. ನೋಡಿ ಇಲ್ಲಿ ವಾಟ್ ಡು ಯು ನೋಟಿಸ್? ಯು ನೋಟಿಸ್ ದ್ಯಾಟ್ ದೇರ್ ಆರ್ ಸ್ಮಾಲ್ ಗ್ಯಾಪ್ಸ್. ನೋಡಿ ಇದೆಲ್ಲ ಗ್ಯಾಪ್ ಅಲ್ವಾ ಇದು ರಿಂಗ್ ಆಕಾರದಲ್ಲಿದೆ. ಆ್ಯಕ್ಚುಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ರಿಂಗ್ ಆ್ಯಂಡ್ ದೆರ್ ಈಸ್ ಸ್ಪೇಸ್, ದೆರ್ ಈಸ್ ಗ್ಯಾಪ್ ಇಲ್ಲಿ ಇದೆಲ್ಲ ಗ್ಯಾಪು ಅಲ್ವಾ. ಸೊ ದಟ್ ಮೀನ್ಸ್ ಇದು ಐಸ್, ದಿಸ್ ಈಸ್ ಐಸ್. ಬಟ್ particles of ice, they arrange themselves in the form of ring. They take up more space compared to water. This takes up more space. ನೋಡಿ ಇದೆಲ್ಲ ವೇಸ್ಟ್, ಇದೆಲ್ಲ ಸ್ಪೇಸ್ ವೇಸ್ಟು. ಸೊ ವಾಟರಲ್ಲಿ ಆ ಥರ ಇರಲಿಲ್ಲ ಮಕ್ಕಳ. ವಾಟರಲ್ಲಿ ಒಂದು ಸ್ವಲ್ಪ ಅಲ್ಲಲ್ಲೇ ಮೂವ್ ಆಗ್ತಿತ್ತು, ಬಟ್ ಅಲ್ಲೇ ತುಂಬ ಕ್ಲೋಸ್ ಇತ್ತು. ಬಟ್ ಸಾಲಿಡಲ್ಲಿ ಆ್ಯಕ್ಚುಲಿ ತುಂಬ ಕ್ಲೋಸ್ ಇರಬೇಕಾಗಿತ್ತು. ಬಟ್ ನೋಡಿ ದೇರ್ ಆರ್ ಸೋ ಮೆನಿ ಗ್ಯಾಪ್ಸ್. ಬಿಕಾಸ್ ಆಫ್ ದಿಸ್ the density of ice is more than the density of water because of this arrangement. ಆಯಿತಾ? ಡೆನ್ಸಿಟಿ ಅಂದರೆ ಏನು ಮಕ್ಕಳ? ಡೆನ್ಸಿಟಿ ಅಂತಂದರೆ ನೀವು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಎಷ್ಟು ಕ್ಲೋಸ್ ಆಗಿ ಪ್ಯಾಕ್ ಆಗಿದೆ ಅಂತ, ದ ಪಾರ್ಟಿಕಲ್ಸ್ ಎಷ್ಟು ಹತ್ರ ಪ್ಯಾಕ್ ಆಗಿದೆ ಅಂತ, ರೈಟ್? ಸೊ ನೀವು ವಾಟರ್ಗೆ ಕಂಪೇರ್ ಮಾಡಿದರೆ ಡೆನ್ಸಿಟಿ ಆಫ್ ವಾಟರ್ ಈಸ್ ಇದು ಹತ್ರ ಪ್ಯಾಕ್ ಆಗಿಲ್ಲ ಮಕ್ಕಳ ನೋಡಿ. ಸೊ ಇದ್ರ ಡೆನ್ಸಿಟಿ ಲೆಸ್, ಇದು ಟೈಟಾಗಿ ಪ್ಯಾಕಿಂಗ್ ಆಗಿಲ್ಲ. ವಾಟರ್ ಕಂಪೇರ್ ಮಾಡಿದರೆ ಇದ್ರ ಡೆನ್ಸಿಟಿ ಕಡಿಮೆ, ವಾಟರ್ ಡೆನ್ಸಿಟಿ ಜಾಸ್ತಿ. ಓಕೆ, ಸೊ ಯೂಶ್ವಲಿ ಸಾಲಿಡ್ಸ್ನ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಲಿಕ್ವಿಡ್ಸ್ನ ಡೆನ್ಸಿಟಿ ಕಮ್ಮಿ ಇರುತ್ತೆ. ವಾಟರ್ ಕೇಸಲ್ಲಿ ಉಲ್ಟಾ, ಲಿಕ್ವಿಡ್ನ ಡೆನ್ಸಿಟಿ ಜಾಸ್ತಿ, ವಾಟರ್ನ ಡೆನ್ಸಿಟಿ ಕಡಿಮೆ. ದೇರ್ಫೋರ್ ಐಸ್ ಫ್ಲೋಟ್ಸ್ ಆನ್ ವಾಟರ್. ಆಯಿತಾ? ನೀವು ಅಬ್ಸರ್ವ್ ಮಾಡಿರ್ತೀರಾ, ಐಸ್ನ ನೀವು ವಾಟರ್ ಮೇಲೆ ಇಟ್ಟರೆ ಐಸ್ ಈಸ್ ಎ ಸಾಲಿಡ್, ಅದು ಆ್ಯಕ್ಚುಲಿ ಸಿಂಕ್ ಆಗಬೇಕು. ಬಟ್ ಐಸ್ ಫ್ಲೋಟ್ಸ್ ಆನ್ ವಾಟರ್ ಅಲ್ವಾ? ಸೊ ದಿಸ್ ಈಸ್ ದ ರೀಸನ್. ಸೊ ದಿಸ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫೆನಾಮಿನಾ ದಟ್ ಹ್ಯಾಪನ್ಸ್ ಮಕ್ಕಳ. ದಿಸ್ ಈಸ್ ಅಬೌಟ್ ಫ್ರೀಸಿಂಗ್. ಓಕೆ, ಇದನ್ನು ಅನ್ಯೂಷುವಲ್ ಬಿಹೇವಿಯರ್ ಆಫ್ ವಾಟರ್ ನಾನು ಜಸ್ಟ್ ಡಿಸ್ಕಸ್ ಮಾಡಿದ್ದು. ಎಸ್, ಆ್ಯಂಡ್ ಲಾಸ್ಟ್ ಮಕ್ಕಳ, ಬಿಕಾಸ್ ಆಫ್ ಫ್ರೀಸಿಂಗ್ ವಿ ಆಲ್ಸೋ ಅಬ್ಸರ್ವ್ ಡ್ಯೂರಿಂಗ್ ರೈನಿ ಸೀಸನ್ ಅಥವಾ ಕೋಲ್ಡ್ ವಿಂಟರ್ಸಲ್ಲಿ ರೋಡ್ಸ್ ಅಂದರೆ ಎಸ್ಪೆಷಲಿ ಟಾರ್ ರೋಡ್ಸು ತುಂಬ ಗುಂಡಿಗಳಾಗತ್ತೆ. ಆ್ಯಕ್ಚುಲಿ ರೋಡ್ಗಳು ಕೆಟ್ಟೋಗೋದೇ ರೈನಿ ಸೀಸನ್, ವಿಂಟರ್ ಸೀಸನಲ್ಲಿ. ಆಯಿತಾ? ಯಾಕೆ ಹಂಗಾಗತ್ತೆ ಅಂತಂದರೆ
ಬಿಕಾಸ್ ಆಫ್ ದಿ ಸೇಮ್ ಫೆನಾಮಿನಾ. ಏನಾಗುತ್ತೆ ಗೊತ್ತಾ ಮಕ್ಕಳ, ಒಂದು ಸಣ್ಣ ಕ್ರ್ಯಾಕ್ ಇತ್ತು ಅಂದ್ಕೊಳ್ಳಿ, ಕ್ರ್ಯಾಕ್ ಅಂದರೆ ಗ್ಯಾಪ್ ಎಲ್ಲಿ ರೋಡಲ್ಲಿ ಇತ್ತು ಅಂದ್ಕೊಳ್ಳಿ, ಮಳೆ ನೀರು ಬಂದು ಆ ಕ್ರ್ಯಾಕಲ್ಲಿ ಸೇರ್ಕೊಂಬಿಡುತ್ತಾ, ಸೇರ್ಕೊಂಬಿಟ್ಟು ತುಂಬ ಕೋಲ್ಡ್ ವೆದರ್ ಇರೋದ್ರಿಂದ ಆ ವಾಟರ್ ಫ್ರೀಸ್ ಆಗಿಬಿಟ್ಟು ಐಸ್ ಆಗಿಬಿಡುತ್ತೆ. ಐಸ್ ಆದಾಗ ಏನಾಗುತ್ತೆ, ಐಸ್ನ ಸೈಜು ಕಮ್ಮಿ ಆಗೋ ಬದಲು ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಆ ಸಣ್ಣ ಗ್ಯಾಪ್ ಇತ್ತಲ್ಲ ಮಕ್ಕಳ, ಕ್ರ್ಯಾಕ್ ಇತ್ತಲ್ಲ, ಅದು ದೊಡ್ಡ ಕ್ರ್ಯಾಕ್ ಆಗುತ್ತೆ. ಸೊ ಸಣ್ಣ ಗ್ಯಾಪ್ ಇತ್ತು, ಬಿರ್ಕಿತ್ತಲ್ಲ, ಸಣ್ಣ ಬಿರ್ಕಿತ್ತಲ್ಲ, ಅದು ದೊಡ್ಡ ಬಿರ್ಕಾಗಿ ಹೋಗುತ್ತೆ. ಸೊ ಸಣ್ಣ ಹೋಲ್ ಇದ್ದಿದ್ದು ದೊಡ್ಡ ಹೋಲ್ ಆಗುತ್ತೆ, ಮತ್ತೆ ನೀರು ಸೇರ್ಕೊಳ್ಳುತ್ತೆ, ಮತ್ತೆ ಫ್ರೀಸ್ ಆಗುತ್ತೆ, ಮತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಸಣ್ಣ ಹೋಲ್ ಇದ್ದಿದ್ದು ದೊಡ್ಡ 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 ಹೋಲ್ ಆಗಿಬಿಡುತ್ತೆ. ಸೊ ದೇರ್ಫೋರ್ ರೈನಿ ಸೀಸನ್ನಲ್ಲಿ ಮತ್ತು ವಿಂಟರ್ ಸೀಸನ್ನಲ್ಲಿ ರೋಡ್ಗಳು ಸಿಕ್ಕಾಬಟ್ಟೆ ಪಾಟ್ ಹೋಲ್ಸ್ ಡೆವಲಪ್ ಆಗುತ್ತೆ, ತುಂಬ ರಿಪೇರಿ ಮಾಡಬೇಕಾಗತ್ತೆ. ಕೆಟ್ಟೋಗೋದು ರೋಡ್ಗಳು ವಿಂಟರ್ ಸೀಸನ್ ಆ್ಯಂಡ್ ರೈನಿ ಸೀಸನ್. ಆ್ಯಂಡ್ ದಿಸ್ ಈಸ್ ಬಿಕಾಸ್ ಆಫ್ ದಿಸ್ ಅನ್ಯೂಷುವಲ್ ಬಿಹೇವಿಯರ್ ಆಫ್ ವಾಟರ್. ಓಕೆ, ಸೊ ಮಕ್ಕಳ ನೋಡಿ, ವಿಲ್ ಕಮ್ ಟು ದಿ ಎಂಡ್ ಆಫ್ ದಿಸ್ ಕ್ಲಾಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ, ನೀವು ತುಂಬ ಕಲ್ತಿದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ ನಾನು. ಮಕ್ಕಳ ನಾವು ಸೋಫಾರ್ ಏನೇನು ಕಲ್ತ್ವಿ ಸರ್? ಸಾಲಿಡ್ನ ಹೀಟ್ ಮಾಡಿದರೆ ಇಟ್ ಬಿಕಮ್ಸ್ ಲಿಕ್ವಿಡ್ ಆ್ಯಂಡ್ ದಿಸ್ ಫೆನಾಮಿನಾ ಈಸ್ ಕಾಲ್ಡ್ ಮೆಲ್ಟಿಂಗ್. ಲಿಕ್ವಿಡ್ನ ನಾವು ಫರ್ದರ್ ಹೀಟ್ ಮಾಡಿದರೆ ಇಟ್ ಕನ್ವರ್ಟ್ಸ್ ಇಂಟು ಗ್ಯಾಸ್ ಆ್ಯಂಡ್ ದಿಸ್ ಫೆನಾಮಿನಾ ಈಸ್ ಕಾಲ್ಡ್ ಬಾಯ್ಲಿಂಗ್, ಅಥವಾ ಮೆಲ್ಟಿಂಗ್ಗೆ ಇನ್ನೊಂದು ಹೆಸರು ಫ್ಯೂಷನ್, ಬಾಯ್ಲಿಂಗ್ಗೆ ಇನ್ನೊಂದು ಹೆಸರು ವೇಪರೈಸೇಷನ್. ನಾವು ಉಲ್ಟಾನೂ ಮಾಡಿದ್ವಿ ಮಕ್ಕಳ ನಾವು. ಏನು? ವೆನ್ ಯು ಕೂಲ್ ಎ ಗ್ಯಾಸ್ ಇಟ್ ಬಿಕಮ್ಸ್ ಎ ಲಿಕ್ವಿಡ್. ದಿಸ್ process is called condensation. When you cool a liquid it becomes a solid and this process is called freezing. Okay, ಅಥವಾ solidification ಅಂತಲೂ ಕರೀತಾರೆ. ಸೊ ದಿಸ್ ಚೇಂಜ್ ಆಫ್ ಸ್ಟೇಟ್, ಈ ಚೇಂಜಸ್ ಆಫ್ ಸ್ಟೇಟ್ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ದೆರ್ ಈಸ್ ಅನದರ್ ಇಂಟ್ರೆಸ್ಟಿಂಗ್ ಚೇಂಜ್ ಆಫ್ ಸ್ಟೇಟ್. ಸಮ್ ಸಬ್ಸ್ಟೆನ್ಸಸ್, ನಾಟ್ ಆಲ್ ಸಬ್ಸ್ಟೆನ್ಸಸ್, ದೇ ಚೇಂಜ್ ದೇರ್ ಸ್ಟೇಟ್ ಡೈರೆಕ್ಟ್ಲಿ from solid to gas. Liquid ಆಗಲ್ಲ ಮಕ್ಕಳ. If you heat that solid, it will directly convert into gas. Okay, so ಆ ಒಂದು ಫೆನಾಮಿನಾ ಏನಂತ ಕರಿತೀವಿ, ಯಾವ್ಯಾವ ಸಬ್ಸ್ಟೆನ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.